ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ಬಗರ್ ಹುಕುಂ ಸಭೆಯಲ್ಲಿ ಶಾಸಕ ಸಿವಿ ಸುರೇಶ್ ಬಾಬು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಾತನಾಡಿ, ನಿಮಗೆ ಎಷ್ಟು ದಿನ ಬೇಕು ಪಟ್ಟಿ ಮಾಡಲು? ತಾಲೂಕಿನಲ್ಲಿ ಹುಳಿಯಾರು, ಕಂದಿಕೆರೆ ಹೋಬಳಿಗಳಲ್ಲಿ ಹೆಚ್ಚು ಈ ಬಗರ್ ಹುಕುಂ ಜಮೀನುಗಳ ಕಡತಗಳು ಹೆಚ್ಚಾಗಿದ್ದು, ಈ ವ್ಯಾಪ್ತಿಯ ಉಪತಹಶೀಲ್ದಾರ್, ರಾಜಸ್ವ ನಿರೀಕ್ಷಕರು, ಗ್ರಾಮಾಡಳಿತ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ? ಇನ್ನು ಮುಂದಾದರೂ ನಿರ್ದಿಷ್ಟ ಗುರಿಯನ್ನ ಇಟ್ಟುಕೊಂಡು ಪ್ರಗತಿಯನ್ನ ತೋರಿಸಿ ಎಂದು ಸೂಚನೆ ನೀಡಿದರು. ಒಂದು ಫೈಲ್ ಇಟ್ಟಿದಾರ ನೋಡಿ, ನಮ್ಗೆ ಜಾಸ್ತಿ ಪೆಂಡಿಂಗ್ ಇರೋದಿಲ್ಲ. ಹುಳಿಯಾರು, ಕಂದಿಕೆರೆ ಇಲ್ಲಿ ಏನೇನ್ ಮಾಡ್ತಾವ್ರ ಇಬ್ರು ಆರ್ಐಗಳನ್ನ ಡಿಟಿಗಳನ್ನ ಕೇಳಿ. ನಮ್ಗೆ ಶೆಟ್ಟಿಕೆರೆ ಕಸಬಾದಲ್ಲ ಫೈಲ್ ಇಲ್ಲಮ್ಮ, ಇರೋದು ಅವೆರಡೇ ಹೋಗ್ತೀನಿ. ಏನ್ ನೀವು ಎಲಿಜಿಬಲ್, ಇವ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹಾಕೊಂಡಿದ್ರೆ ನಾನು ಅದು ಅಬ್ಜೆಕ್ಷನ್ ಮಾಡಲ್ಲ. ಏನ್ ಮಾಡಿದಾರೆ ಹೇಳಿ, ಬರೋದು ಇದನ್ನ ಔಟ್ಕಮ್ ಬೇಕು ನನಗೆ, ಔಟ್ಕಮ್ ರಿಸಲ್ಟ್. ಒಂದ್ ನಿಮಿಷ ಅವ್ರು ಹೇಳಿ, ಅವ್ರು ಏನ್ ಮಾಡಿದ್ಯಪ್ಪ ನೀನು ಇಷ್ಟು ದಿವಸ? ಮೇಡಮ್ ಇಲ್ಲಿ ನಿನ್ನ ಆಯ್ಕೆ ಮಾಡಿದ್ಮೇಲೆ ಎಷ್ಟು ನಮ್ಮ ಬಗರ್ ಹುಕುಂ ಕ್ಲಿಯರ್ ಮಾಡಿದ್ಯಾ? ಯಾವ್ದು ಇಶ್ಯೂಸ್ ನ ನೀನು ಸಾಲ್ವ್ ಮಾಡಿದ್ಯಾ? ಇಷ್ಟು ವರ್ಷ ಬೇಕು ಪಟ್ಟಿ ಮಾಡ್ಕೊಳಕ್ ನಿಮ್ಗೆಲ್ಲ? ಎಷ್ಟು ದಿವಸ ಆಯ್ತು ನೀನ್ ಬಂದು? ಎಷ್ಟು ದಿವಸ ಆಯ್ತ್ರಿ ಬಂದು? ಮೇಡಮ್ 3 months ಇಂದ ಇವೆಲ್ಲ BMC ಇಲ್ಲಿ ಕೊಟ್ಟಿದ್ರ ಪಟ್ಟಿನ? ಅದನ್ನ ಎಕ್ಸಾಂಪಲ್ ನನ್ ಕಣ್ ಮುಂದೆ ಪದೇ ಬಂದವ್ರದ್ದು ಒಂದೇ ಒಂದು ಕೇಳ್ತಾ ಇದೀನಿ, ಅದನ್ನ ನೀವು ಎಂಟ್ರಿ ಮಾಡಿಲ್ಲ. ನೆಕ್ಸ್ಟ್ ಫರ್ದರ್ ಹೆಂಗೆ 47 ಈಗ ಮೇಡಮ್ ಇದಕ್ಕೆ ಕೊಡ್ಬೇಕು, BMC ಕೊಡ್ಬೇಕು ಅಂತ ನನಗೊಂದು ಪಟ್ಟಿ ಕೊಟ್ಟಿದ್ದಾರೆ ಸೆಕ್ರೆಟರಿ ಅವರು. ಇದರಲ್ಲಿ ಅದಿಲ್ಲ, ಯಾಕಿಲ್ಲ? ಅದ್ರದ್ದೇ ಸಾಹೇಬ್ರು ಹೇಳ್ತಾ ಇರೋದು ಇದು 13 to 18 ಕೊಡ್ತಾ ಇರೋದು ಮೇಡಮ್. ಯಾವ್ದು ಸರ್ ಕೇಳ್ತಾ ಇರೋದು? ಆನ್ಲೈನ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಈಗ ನಾನು ಪಟ್ಟಿ ಮಾಡಿದ್ದೀನಿ, ಆನ್ಲೈನ್ ಇಲ್ಲದೆ ಇರುವಂತದ್ದು 175, ಬಟ್ ಅದ್ಯಾಕೆ ಎಂಟ್ರಿ ಆಗಿಲ್ಲ? ಯಾಕಲ್ಲ ಮೇಡಮ್ ಕೊಟ್ಟಿರೋ ಪಟ್ಟಿನೇ ಇಲ್ವಲ್ಲ ಅದು ಅಂತ ನನಗೆ ಒಂದು ಗೊತ್ತಿರೋದು, ಒಂದು ಗಮನಕ್ಕೆ ಇದ್ದಿದ್ದು ಒಂದೇ ಒಂದು ಕೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಇಲ್ಲಾಂದ್ರೆ ಎಲ್ಲವನ್ನೂ ಕೇಳೋದು ಕೇಳ್ತೀನಿ, ನನ್ನ ಹತ್ರ ಎಲ್ಲವೂ ಇದು ಅಲ್ಲ, ಒಂದೇ ಒಂದು ಕೇಳ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಟೈಮ್ ಹೋಗ್ತಾ ಇದೆ, ನಮ್ಗೆ ಇದಾಗ್ತಿಲ್ಲ, ಪ್ರೋಗ್ರೆಸ್ ಆಗ್ತಾ ಇಲ್ಲ ಅನ್ನೋದು ಒಂದು ಚಿಂತನೆ. ಹಾಗಾಗಿ ನೆಕ್ಸ್ಟ್ 21ರವರೆಗೂ ನಾವು ಇದು ಒಂದು ಬಫರ್ ಟೈಮ್ ಇಟ್ಕೊಳ್ಳೋಣ. 21ಕ್ಕೆ ನಿಮ್ಮ ಸರ್ಕಲ್ ಅಲ್ಲಿ ಯಾವ ಪೆಂಡಿಂಗ್ ಇದಾವೆ, ವಜಾ ಮಾಡೋವ್ಯಾವು, ಮಂಜೂರು ಮಾಡೋವ್ಯಾವು, ಖಾತೆ ಮಾಡೋದು ಯಾವುದು, ಎಲ್ಲ BMCಗೆ ಹೋಗೋದು ಯಾವುದು, ಎಲ್ಲದೂ ಬೇಕು. ಇನ್ನು ಮತ್ತೆ ಯಾರು ಕೂಡ ಅಲ್ಲಿ ರೈತರು ನಂದು ನೀವು ನೋಡಿಲ್ಲ ಅಂತ ಅನ್ನೋದು ಆಗ್ಬಾರ್ದು ನಿಮ್ಮ ಸರ್ಕಲ್ ಅಲ್ಲಿ. ಆ ಥರ ನೀವೆಲ್ಲರೂ ಕೂಡ ಒಂದು ಫಾರ್ಮೆಟ್ ಅಲ್ಲಿ ಮಾಡ್ಕೊಂಡು ಒಂದು ಡೈರೆಕ್ಷನ್ಸ್ ಕೊಡ್ತಾರೆ, ತಹಸೀಲ್ದಾರ್ ಡೈರೆಕ್ಷನ್ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಅವತ್ತು ಇಟ್ಕೊಂಡ್ರೆ ಅದ್ರ ಮೇಲೆ ನಾವು ವರ್ಕೌಟ್ ಮಾಡ್ಕೊಂಡು ಹೋಗೋಣ. ಅದಕ್ಕೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು 15 days ಎಷ್ಟು ಮಾಡ್ಬೋದು ನಿಮ್ಮನ್ನೇ ಕೇಳ್ತೀವಿ ನಾವು, ನಿಮ್ಮನ್ನೇ ಕೇಳೇ ಮಾಡ್ತಾ ಇದೀವಿ ನಾವು. ಟಾರ್ಗೆಟ್ ಫಿಕ್ಸ್ ಮಾಡ್ಬೇಕಾದ್ರೂ ನಿಮ್ಮನ್ನೇ, ಯಾವ ಸರ್ಕಲ್ ತಗೋತೀರಾ, ನಿಮ್ಮ ಲಾಗಿನ್ ಅಲ್ಲಿ ಯಾವ್ದು ಪೆಂಡಿಂಗ್ ಇದೆ ಎಲ್ಲ ಕೇಳ್ತಾ ಇದೀವಿ. ಬಟ್ ಯಾವುದು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಪ್ರೋಗ್ರೆಸ್ ಒಂದು ಆಗ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ಟೈಮು ವೇಸ್ಟ್ ಆಗಬಾರ್ದು, ಎಲ್ಲರದ್ದು ಟೈಮು ಪ್ರೀಶಿಯಸ್ಸು, ಯಾರ್ದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಸೇರ್ಕೊಂಡು ಏನಿದೆ ಇದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಒಂದು ಟಾರ್ಗೆಟ್ ಪ್ಲಾನ್ ಹಾಕೋಣ, ಆಯ್ತಾ? ದಯಮಾಡಿ ಆ ಥರ ಕೆಲಸ ಮಾಡಿ. ಯಾರಾಗಲಿ ನೀವು ಕೇಸ್ ವರ್ಕರು ಅಷ್ಟೇ ದಯಮಾಡಿ ನೀನು ಕಾರಣ ಹೇಳ್ಬೇಡ, ನೀನೆಲ್ಲೂ ಟ್ರಾನ್ಸ್ಫರ್ ಇಲ್ಲ, ಮತ್ತೊಂದು ಇಲ್ಲ, ಅಲ್ಲೇ ಕೂತ್ಕೊಂಡು ನೀನು ಅಲ್ಲೇ ಕೆಲಸ